ಹಾಯ್ ಎಲ್ಲ ನಮಸ್ಕಾರ. ಈಸಿ ಮೆಥಡಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಪಾಯಸ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೆ ರೆಸಿಪೀಸ್ ಹಾಕ್ತೀವಿ. ಪಾಯಸ ಮಾಡೋಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈ ರೆಸಿಪಿ ಮಾಡೋಕ್ಕೆ 7ರಿಂದ 8 ಐಟಮ್ಸ್ ಬೇಕಾಗುತ್ತೆ. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಸ್ಪೆಷಲ್ ಡೇಸಲ್ಲಿ ಮಾಡ್ಬೋದು. ಯಾವೆಲ್ಲ ಐಟಮ್ಸ್ ಬೇಕು ಅಂದರೆ GRB ತುಪ್ಪ, ಮಿಲ್ಕ್ ಮೇಡ್, ಏಲಕ್ಕಿ, ಶಾವಿಗೆ, ಬೇಕಾದರೆ ರೋಸ್ಟೆಡ್ ತೊಗೊಬೋದು, ರುಚಿಗೆ ಬೇಕಾದಷ್ಟು ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಹಾಲು. ನಾವಿಲ್ಲಿ ಸುಮಾರು 3/4ರಿಂದ 1 ಲೀಟರ್ ಹಾಲು ತಗೊಂಡಿದ್ದೀವಿ. ನಿಮಗೆ ಯಾವ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಒಂದು ಕಡಾಯಿ ಇಟ್ಟು ಅದಕ್ಕೆ ತುಪ್ಪ 2ರಿಂದ 3 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಬಿಸಿ ಆದ ಮೇಲೆ ಡ್ರೈ ಫ್ರೂಟ್ಸ್, ನೀವಿಲ್ಲಿ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೊಬೋದು. ಲೈಕ್ ಬಾದಾಮಿ, ಪಿಸ್ತಾ ಯಾವುದಾದ್ರೂ ಹಾಕೊಬೋದು. ನಾನು ದ್ರಾಕ್ಷಿ, ಗೋಡಂಬಿ ಮಾತ್ರ ಹಾಕಿದ್ದೀನಿ. ಅದು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಸೈಡ್ಗೆ ತಗೊಳ್ಳಿ. ಅದೇ ಕಡಾಯಿಗೆ ಶಾವಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಗೋಲ್ಡ್ ಕಲರ್ ಬರೋವರೆಗೂ. ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಸ್ವಲ್ಪ ಅರ್ಧ ಪ್ರಮಾಣದಲ್ಲಿ ನಾವು ರೋಸ್ಟ್ ಮಾಡಿದ ಶಾವಿಗೆ ಹಾಕಿ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಹಾಕಿ 2ರಿಂದ 3 ಕಪ್ ಶುಗರ್ ಹಾಕ್ಕೊಂಡಿದ್ದೀವಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಜಾಸ್ತಿನೂ ಹಾಕೊಬೋದು. 3ರಿಂದ 4 ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ನಿಮಿಷ ಕುದಿಸಿ ಆದಮೇಲೆ ಮಿಲ್ಕ್ ಮೇಡ್ ಒಂದು ಅರ್ಧ ಕಪ್ಪು ಮಿಲ್ಕ್ ಮೇಡ್ ಹಾಕಿ